ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 14/2/2026 ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಟುಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು. ನಿಮಗೆ ಸ್ವಯಂ ಭಗವಂತನೇ ಧನ್ಯವಾದಗಳನ್ನು ನೀಡುತ್ತಿದ್ದಾರೆ. ಎರಡನೇದು, ಶಿವ ತಂದೆಯು ನಾವು ಮಕ್ಕಳಿಗೆ ಸಂಗಮ ಯುಗದಲ್ಲಿಯೇ ಸೃಷ್ಟಿಯ ಸಮಾಚಾರವನ್ನ ಹೇಳ್ತಾರೆ. ಸತ್ಯುಗದಲ್ಲಿ ಹೇಳಲು ಸಾಧ್ಯವಿಲ್ಲ. ಮೂರನೇದು, ದೇವತೆಗಳಿಗಿಂತಲೂ ಅತಿ ಉತ್ತಮದ ನಾವು ಸರ್ವೋತ್ತಮ ಬ್ರಾಹ್ಮಣರು. ಈ ಆತ್ಮಿಕ ಹೆಮ್ಮೆಯಲ್ಲಿ ಸದಾ ಇರಿ. ನಾಲ್ಕನೆಯದು, ವಿಸ್ತಾರದ ಬಣ್ಣದ ಮಾತುಗಳಿಂದ ದೂರವಾಗಿ ಕಷ್ಟಗಳನ್ನೂ ಸಹಜ ಮಾಡಿಕೊಳ್ಳುವಂತಹ ಸಹಜ ಯೋಗಿಗಳಾಗಿರಿ. ಐದನೆಯದು, ನಾನು ಮತ್ತು ನನ್ನದು ಎಂಬ ಅಲೆಯನ್ನ ಸಮಾಪ್ತಿ ಮಾಡಿ ನಿಜವಾದ ಚೊಕ್ಕ ಚಿನ್ನವಾಗಿರಿ, ರಿಯಲ್ ಗೋಲ್ಡ್ ಆಗಿರಿ. 5 ಬಿಂದುಗಳು ಸರ್ವೋತ್ತಮ ಸೌಭಾಗ್ಯಶಾಲಿ, ಸೃಷ್ಟಿಯ ಸಮಾಚಾರ, ಆತ್ಮಿಕ ನಶೆ ಹೆಮ್ಮೆ, ಸಹಜ ಯೋಗಿ, ಚೊಕ್ಕ ಚಿನ್ನ ರಿಯಲ್ ಗೋಲ್ಡ್. ಇಂದಿನ ಚಿಂತನೆ, ನಾನು ಆತ್ಮ ಚೊಕ್ಕ ಚಿನ್ನ ರಿಯಲ್ ಗೋಲ್ಡ್ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ, ಇದು ನನ್ನ ಶರೀರ. ನಾನು ಶರೀರವೇ ಬೇರೆ, ಆತ್ಮನೇ ಬೇರೆ. ನಾನು ಆತ್ಮ ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಶರೀರದ ಕರ್ಮೇಂದ್ರಿಯಗಳ ಮುಖಾಂತರ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಂಬ ಸೂಕ್ಷ್ಮ ಶಕ್ತಿಗಳನ್ನು ಹೊಂದಿದ್ದೇನೆ. ನಾನು ಆತ್ಮ ಮನಸ್ಸಿಂದ ಒಳ್ಳೆಯ ವಿಚಾರವನ್ನೇ ಮಾಡಿ ಬುದ್ಧಿಯಿಂದ ಒಳ್ಳೆಯದನ್ನೇ ನಿರ್ಣಯ ಮಾಡಿ ದೇಹದ ಮುಖಾಂತರ ಒಳ್ಳೆಯ ಕಾರ್ಯವನ್ನೇ ಮಾಡುವ ಹಾಗೂ ಸಂಸ್ಕಾರದಲ್ಲಿ ಸದಾ ಒಳಿತನ್ನೇ ಸಂಸ್ಕಾರವಾಗಿಸಿಕೊಳ್ಳುವ ನಾನು ಪುಣ್ಯಾತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ದೇಹದ ಎಲ್ಲ ಕರ್ಮೇಂದ್ರಿಯಗಳನ್ನು ಬಳಸಿಕೊಂಡು ಕಾರ್ಯ ಮಾಡುತ್ತೇನೆ. ಕಣ್ಣುಗಳಿಂದ ನೋಡುತ್ತಿದ್ದೇನೆ, ಕಿವಿಗಳಿಂದ ಕೇಳುತ್ತಿದ್ದೇನೆ, ಬಾಯಿಂದ ನುಡಿಯುತ್ತಿದ್ದೇನೆ, ಮೂಗಿನ ಹೊರಳೆಗಳಿಂದ ಉಸಿರಾಡುತ್ತಿದ್ದೇನೆ, ಕೈಗಳಿಂದ ಕಾರ್ಯ ಮಾಡುತ್ತೇನೆ, ಕಾಲುಗಳಿಂದ ನಡೆಯುತ್ತೇನೆ. ದೇಹದ ಪ್ರತಿ ಒಂದೊಂದು ಕರ್ಮೇಂದ್ರಿಯಗಳ ಮೂಲಕ ಕಾರ್ಯ ವ್ಯವಹಾರ ಮಾಡುವ ನಾನೊಂದು ಚೈತನ್ಯ ಜ್ಯೋತಿಯೇ ಆಗಿದ್ದೇನೆ. ನಾನು ಆತ್ಮ ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣನಾಗಿದ್ದೇನೆ. ದೇವತೆಗಳಿಗಿಂತಲೂ ಉತ್ತಮವಾದ ಜನ್ಮ ಸಂಗಮ ಯುಗದಲ್ಲಿ ಸಂಗಮೇಶ್ವರ ತಂದೆಯನ್ನು ಪಡೆದಿರುವ ಈ ದಿವ್ಯ ಜನ್ಮ. ಆಹಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಭಗವಂತನೇ ನನಗೆ ಓದಿಸುತ್ತಿದ್ದಾರೆ. ಭಗವಂತ ಶಿವನೇ ನನ್ನನ್ನು ತನ್ನ ಪ್ರೀತಿಯ ಮಗುವನ್ನಾಗಿಸಿಕೊಂಡಿದ್ದಾರೆ.
ಭಗವಂತನೇ ನನಗೆ ತನ್ನ ಸತ್ಯ ಪರಿಚಯವನ್ನು ತಿಳಿಸಿಕೊಟ್ಟಿದ್ದಾರೆ. ಭಗವಂತನೇ ನನಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ಆಹಾ, ನಾನೆಷ್ಟು ಭಾಗ್ಯಶಾಲಿ ಆತ್ಮ ಪ್ರಭು. ನಿಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದು ನಾನು ಆತ್ಮ. ನನಗೆ ಸಂಗಮ ಯುಗದಲ್ಲಿ ಸ್ವಯಂ ಶಿವ ತಂದೆಯೇ ಸೃಷ್ಟಿ ಚಕ್ರದ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ದೇವ ಜೀವ ಜಗತ್ತಿನ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಸಮಾಚಾರಗಳನ್ನು ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಕೇವಲ ಸಂಗಮ ಯುಗದಲ್ಲಿ ಜ್ಞಾನಸಾಗರ ಶಿವನೇ ಈ ಸೃಷ್ಟಿಯ ಸಂಪೂರ್ಣ ಇತಿಹಾಸ ಭೂಗೋಳವನ್ನು ವರ್ಣಿಸುತ್ತಿದ್ದಾರೆ. ಆಹಾ ತಂದೆ, ನಿಮ್ಮಿಂದ ಸತ್ಯ ಜ್ಞಾನವನ್ನು ಪಡೆದ ನಾನು ಧನ್ಯನಾದೆ. ನಾನು ಆತ್ಮ, ದೇವತೆಗಳಿಗಿಂತಲೂ ಉತ್ತಮ ಸರ್ವೋತ್ತಮ ಬ್ರಾಹ್ಮಣ ಆತ್ಮ. ಈ ನಶೆಯಲ್ಲಿ ಸದಾ ಇದ್ದೇನೆ. ಭಾಗ್ಯಶಾಲಿ ಜೀವನ, ಭವ್ಯ ಜನ್ಮ, ದಿವ್ಯ ಜನ್ಮ, ಪರಮಾತ್ಮನಿಂದ ಪಡೆದಿರುವ ಮಹಾನ್ ಜನ್ಮ, ಬ್ರಾಹ್ಮಣ ಕುಲಭೂಷಣ ಆತ್ಮ ಜ್ಯೋತಿ. ನಾನು ಭಗವಂತನ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ, ಬಣ್ಣ ಬಣ್ಣದ ಭಿನ್ನ ಭಿನ್ನ ಮಾತುಗಳಿಂದ ದೂರವಾಗಿ ಸರ್ವ ಕಷ್ಟಗಳನ್ನು ಸಹಜವಾಗಿ ಮಾಡಿಕೊಳ್ಳುವಂತಹ ಸಹಜ ಯೋಗಿಯಾಗಿದ್ದೇನೆ. ನಾನು ಆತ್ಮ. ಆತ್ಮನಿಗೆ ಜನ್ಮ ಜನ್ಮಾಂತರಗಳಿಗೆ ಅಂಟಿಕೊಂಡಿರುವ ಎಲ್ಲ ತುಕ್ಕನ್ನು ತೆಗೆದುಹಾಕಿ ಚೊಕ್ಕ ಚಿನ್ನವಾಗುತ್ತೇನೆ. ತಂದೆಯನ್ನು ನಿರಂತರ ನೆನಪು ಮಾಡಿ ನಾನು ಶುದ್ಧನಾಗಿ ಪಾವನನಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕನಾಗುತ್ತೇನೆ. ನಾನು ಪರಮ ಸೌಭಾಗ್ಯಶಾಲಿ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ, ಪರಮಾತ್ಮ, ಪರಂಜ್ಯೋತಿ, ಪರಮಾತ್ಮ ಶಿವಬಾಬರವರ ಪ್ರೀತಿಯ ಮಗು, ಪರಮಧಾಮದ ನಿವಾಸಿಯಾಗಿದ್ದೇನೆ. ಆತ್ಮ, ಪರಮಾತ್ಮ, ಪರಮಧಾಮ. ಓಂ ಶಾಂತಿ.